ಕೇಳೆನ್ನ ಮಾತಯ ಧನುಜೇಶ ಕೇಳೆನ್ನ ಮಾತ ಕೇಳನ್ನ ಮಾತ ಯಾತಕಿನಿ ತೋರಿ ಭ್ರಮೆಗೊಳಗಾಗಿ ವ್ಯರ್ಥ ಯಾತಕಿನಿ ತೋರಿ ಭ್ರಮೆಗೊಳಗಾಗಿ ವ್ಯರ್ಥ ಕೇಳನ್ನ ಮಾತ ಮನಸ್ಸಿಜ ಶರಕ್ಕೆ ಸಿಲುಕುತ್ತ ಮನಸ್ಸಿಜ ಶರಕ್ಕೆ ಸಿಲುಕುತ್ತ ಪರ ತರುಣಿಯ ಬಯಕೆಯ ನಾತಿಕೆ ದೈತ್ಯ ಧನುಜೇಶ ಕೇಳೆನ್ನ ಮಾತ ಜಿನ್ನ ಮಾತ ಎನ್ನ ಮಾತ ಕೇಳು ಆಡುವಂತಹ ನುಡಿಯನ್ನು ಅವಧರಿಸುವಂತಹ ವ್ಯವಧಾನವನ್ನು ಹೊಂದಿದೆಯಲ್ಲ ಪ್ರಭು. ಮತ್ತೊಮ್ಮೆ ನಿನ್ನ ಚರಣಕ್ಕೆ ತಲೆ ಬಾಗ್ತಾ ಇದ್ದೇನೆ. ದಿಕ್ಕು ದೆಸೆ ಇಲ್ಲದೆ ಇದ್ದಂತಹ ರಕ್ಕಸರನ್ನೆಲ್ಲ ಒಂದು ಸೇರಿಸಿ ಶೋಣಿತಾ ನಗರದ ವೈಭವವನ್ನು ಮತ್ತೊಮ್ಮೆ ಲೋಕದಲ್ಲಿ ಎತ್ತಿ ತೋರಿಸಿದಂತಹ ಧೀಮಂತ ವ್ಯಕ್ತಿ ನೀನು ಪ್ರಭು. ಎತ್ತರವನ್ನೇರಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದವ 10 ಹಲವು ಕಷ್ಟ ನಿಷ್ಠೂರಗಳಿಗೆ ತನ್ನನ್ನು ಒಡ್ಡಿಕೊಳ್ಳಬೇಕಾಗುತ್ತದೆ. ನಮ್ಮ ಜೀವನವನ್ನುವುದು ಸುಖದ ಸೋಪಾನವಾಗಿರಲಿಲ್ಲ, ಮುಳ್ಳಿನ ಹಾಸುಗೆಯಾಗಿತ್ತು. ಆದರೂ ಅದನ್ನು ಪ್ರತಿಗಡದೆಯೇ ಆಧರಿಸಿ ಎದ್ದು ನಿಂತು ದಾನವ ಸಾಮ್ರಾಜ್ಯಕ್ಕೊಂದು ಪ್ರತಿಷ್ಠೆಯನ್ನು ವರ್ತಮಾನ ಕಾಲದಲ್ಲಿ ಒದಗಿಸಿಕೊಟ್ಟವನು ನೀನು ಪ್ರಭು. ನಿನ್ನ ಋಣದ ಭಾರ ಪ್ರತಿಯೊಬ್ಬ ದಾನವನ ಮೇಲಿದೆಯನ್ನುವುದನ್ನು ಮರೆಯುವುದಕ್ಕಿಲ್ಲ. ಆದರೂ ತಾನೇ ನಟ್ಟು ಬೆಳೆಸಿದಂತಹ ಸಸ್ಯನ್ನಾದರೂ ಮಹಾವೃಕ್ಷವಾಗಿ ಬೆಳೆದು ನಿಂತ ಕಾಲಕ್ಕೆ ಅದರ ಬುಡಕ್ಕೆ ಕೊಡಲಿಡುವುದಕ್ಕೆ ನೆಟ್ಟವನಿಗಾದರೂ ಅಧಿಕಾರವನ್ನು ಕೊಡುವುದಿಲ್ಲ ಪ್ರಾಪಂಚಿಕರು ಪ್ರಭು. ದಾನವ ಸಮುದಾಯವನ್ನು ನೀನೀಗ ಮುಂದಕ್ಕೆ ಒಟ್ಟಿ ಕೈವಶ ಮಾಡಿಕೊಳ್ಳಬೇಕು ಅನ್ನುವಂತಹ ನಿರ್ಣಯಕ್ಕೆ ಹೊಂದಿದ್ದು ಯಾವುದನ್ನು ಒಬ್ಬಳಾಗಿ ಹೆಣ್ಣನ್ನು ಪ್ರಭು. ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ಮನಸ್ಸಿನ ಭಾವನೆಗೆ ಅನುಗುಣವಾಗಿ ಕಾಮವಿಕಾರಕ್ಕೆ ಒಳಗಾದವನಂತೆ ಕೈವಶ ಮಾಡಿಕೊಳ್ಳಬೇಕು ಅನ್ನುವಂತಹ ನಿರ್ಣಯದಿಂದ ಮುಂದುವರಿದು ವ್ಯರ್ಥ ಅನರ್ಥಕಾರಿಯಾದಂತಹ ಪ್ರವೃತ್ತಿಯನ್ನು ಯಾಕೆ ಕೈಗೊಂಡೇ ನನಗೆ ಅರಿವಾಗುವುದಿಲ್ಲ. ಯಾಕಿಂತಹ ಯೋಚನೆ